ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಅಂದರೆ ದೊಡ್ಡ ಮಿಡತೆ, ಚೂರು ಮಿಡತೆ, ಗುಂಪು ಮಿಡತೆ ಇವೆಲ್ಲ ನನ್ನ ದಂಡು, ನನ್ನ ಸೈನ್ಯವು, ನಾನು ಕಳುಹಿಸಿಕೊಟ್ಟಿದ್ದೇನೆ. ಅಂದರೆ ಯೆಹೂದ್ಯರ ಬಳಿಯಲ್ಲಿ ಭಯಂಕರವಾದಂಥ ಒಂದು ಅಪಘಾತ ನಡೆದಿದೆ ರೀ, ಉಪದ್ರವ. ಅಂದರೆ ಯಾವುದಕ್ಕೆ ಬಂದಿದೆ ಅಂತ ನೋಡುವಾಗ ಈ ಯೆಹೂದ್ಯರು ಪ್ರಿಯರ ದೇವ್ರ ಮಕ್ಕಳಿರ, ದೇವರನ್ನು ಬಿಟ್ಟು ಮಾಡಬಾರ್ದ ಅನೇಕ ಪಾಪಗಳನ್ನು ಮಾಡಿದಾಗ, ದೇವರನ್ನು ಬಿಟ್ಟಾಗ, ವಿಗ್ರಹಾರಾಧಿಕರಾದಾಗ ಅವರ ಬೆಳೆ ನಾಶವಾಗಿದೆ. ಅವರ ಬೆಳೆಯನ್ನು ನಾಶ ಮಾಡೋದಕ್ಕೆ ಯಾವುಗಳನ್ನು ಕಳಿಸಿಕೊಟ್ಟಿದ್ದಾನೆ ಅಂತ ನೋಡುವಾಗ ಅವರ ಪ್ರಾಂತದಲ್ಲಿ, ಅಂದರೆ ಯೆಹೂದ್ಯರ ಪ್ರಾಂತದಲ್ಲಿ ಮಿಡತೆಗಳನ್ನು ಕಳಿಸಿಕೊಟ್ಟಿದ್ದಾನಂತೆ. ದೇವರು ಮಿಡತೆಗಳನ್ನು ಕಳಿಸಿಕೊಟ್ಟಿದ್ದಾನಂತೆ. ಎಂತೆಂಥ ಮಿಡತೆಗಳು ಅಂತ ನೋಡುವಾಗ ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆಗಳು, ಚೂರು ಮಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳಿಸಿಕೊಟ್ಟ ನನ್ನ ಮಿಡತೆಗಳು, ನಾನು ಕಳಿಸಿಕೊಟ್ಟಿರುವಂಥ ಮಿಡತೆಗಳು. 1ನೇ ಅಧ್ಯಾಯಕ್ಕೆ ಬನ್ನಿ. ಅದೇ ಯೋವೇಲನ ಗ್ರಂಥ 1ನೇ ಅಧ್ಯಾಯ, ಯೋವೇಲನ ಗ್ರಂಥ 1ನೇ ಅಧ್ಯಾಯ 3ನೇ ವಚನದಿಂದ ನೋಡಿ. ಇದನ್ನು ನಿಮ್ಮ ಮಕ್ಕಳಿಗೆ ವರ್ಣಿಸಿರಿ, ಅವರು ತಮ್ಮ ಮಕ್ಕಳಿಗೆ ವಿವರಿಸಲಿ, ಅವರು ಮುಂದಿನ ತಲೆಯವರಿಗೆ ತಿಳಿಸಲಿ. ಚೂರು ಮಿಡತೆ ತಿಂದು ಮಿಕ್ಕದ್ದನ್ನು ಗುಂಪು ಮಿಡತೆ ತಿಂದು ಬಿಟ್ಟಿತು, ಗುಂಪು ಮಿಡತೆ ತಿಂದು ಮಿಕ್ಕದ್ದನ್ನು ಸಣ್ಣ ಮಿಡತೆ ತಿಂದು ಬಿಟ್ಟಿತು, ಸಣ್ಣ ಮಿಡತೆ ತಿಂದು ಮಿಕ್ಕದ್ದನ್ನು ದೊಡ್ಡ ಮಿಡತೆ ತಿಂದು ಬಿಟ್ಟಿತು. ಈ ಮಿಡತೆಗಳೆಲ್ಲರೂ ಕೂಡ ಯಾರ ಗುಂಪು, ಯಾರ ಸೈನ್ಯ? ನನ್ನ ಸೈನ್ಯ, ನಾನು ಉಂಟು ಮಾಡಿರುವಂಥ ಸೈನ್ಯ, ನಾನು ಉಂಟು ಮಾಡಿರುವಂಥ ದಂಡು. ಅಂದರೆ ದೇವರು ಉಂಟು ಮಾಡಿದ್ದಾರಂತೆ, ದೇವರು ಉಂಟು ಮಾಡಿ ಕಳಿಸಿಕೊಟ್ಟಿದ್ದಾರಂತೆ ಯೆಹೂದ್ಯರ ಬಳಿಯಲ್ಲಿ. ಒಬ್ಬರು ಬರೀತಾರೆ, ಯೋವೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಚನಗಳನ್ನು ಕೂಡ ಆಧಾರ ಮಾಡಿಕೊಂಡು ಇವೆಲ್ಲ ಕೂಡ ದುರಾತ್ಮಗಳಿಗೆ ಸಂಬಂಧಪಟ್ಟಂಥ ಮಿಡತೆಗಳು. ದುರಾತ್ಮಗಳಿಗೆ ಶರೀರ ಇಲ್ಲ, ಆ ಶರೀರ ಇಲ್ಲದೆ ಇರುವುದರಿಂದ ಆ ಶರೀರದಲ್ಲಿ, ಅಂದರೆ ಮಿಡತೆಗಳಲ್ಲಿ ದುರಾತ್ಮಗಳು ಬಂದು ಜನರ ಮಧ್ಯದಲ್ಲಿ ಹಿಂಸೆ ಕೊಡುವಂಥದ್ದು ನಡೆಯುತ್ತೆ ಅಂತೇಳಿ ಕೆಲವರು ಬೋಧಕರು, ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಹೇಳುವಂಥ ಮಾತೇನು ಗೊತ್ತಾ? ಮಿಡತೆಗಳು ನನ್ನ ಮಿಡತೆಗಳು, ನಾನು ಕಳಿಸಿಕೊಟ್ಟಂಥ ಮಿಡತೆಗಳಂತ ದೇವರು ಹೇಳ್ತಾರೆ. ಯಾರ ಮಾತನ್ನು ನಂಬ್ತೀರಾ? ಸುಳ್ಳು ಬೋಧಕರ ಮಾತುಗಳನ್ನು ನಂಬಿ, ಮಾಯ ಬೋಧಕರ ಮಾತುಗಳನ್ನು ನಂಬಿ ಕುಳಿತುಕೊಂಡಿದ್ದೀವಿ. ಜಾಗ್ರತೆ ಪಡಿ ಅಂತ ಹೇಳಿದ್ರೆ ನಮ್ಮ ಮಾತು ನೀವು ಕೇಳಲ್ಲ. ಮೋಸ ಮಾಡೋರ ಮಾತುಗಳನ್ನು ಕೇಳಿಕೊಂಡು, ಅವರ ಮಾತನ್ನು ಕೇಳಿಕೊಂಡು ಅವರನ್ನು ನೀವು ಹಿಂಬಾಲಿಸಿ ಅವ್ರ ಜೊತೆಗೆ ನೀವು ಕೂಡ ನರಕಕ್ಕೆ ಹೋಗುವಂಥ ಸ್ಥಿತಿಯಲ್ಲಿದ್ದೀರ. ಸಹೋದರರೇ, ಜಾಗ್ರತೆ ಪಡಲ್ವಾ? ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಯಾಕೆ ಬರೆಯಲ್ಪಟ್ಟಿದೆ? ಆ ಗುಂಪು ಬೇರೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಪ್ರಕಟಣೆ ಗ್ರಂಥದಲ್ಲಿ 9ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳಿದೆಯಲ್ಲ, ಅಲ್ಲಿ ಮಿಡತೆಗಳನ್ನು ಹೇಳಲ್ಪಟ್ಟಿದೆಯಲ್ಲ, ಆ ಮಿಡತೆಗಳು ಬೇರೆಗೆ ಸಂಬಂಧಪಟ್ಟಿದ್ದು ಹೇಳಿದ್ದಾರೆ. ಅದು ಯಾವಾಗ ಬಂದಿದೆಯಾ, ಬಂದಿಲ್ವಾ, ಬರುತ್ತಾ, ಎಲ್ಲ ವಿಷಯಗಳನ್ನು ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ವಾಕ್ಯದ ಮೂಲಕ ಈ ಮಿಡತೆಗಳನ್ನು ನೋಡುವಾಗ ಒಂದು ಸಾರಿ ಆಶ್ಚರ್ಯವಾಗುತ್ತೆ. ಯೆಹೂದ್ಯರ ಬಳಿಯಲ್ಲಿ ಈ ಮಿಡತೆಗಳನ್ನು ಕಳಿಸಿಕೊಟ್ಟಿದ್ದಾನಂತೆ. ಯಾಕೆ ಕಳಿಸಿಕೊಟ್ಟಿದ್ದಾನೆ? ಯಾಕೆ ಇಂಥ ಮಿಡತೆಗಳನ್ನು ಕಳಿಸಿಕೊಟ್ಟಿದ್ದಾನೆ ಅಂತ ನೋಡುವಾಗ ಏನ್ರಿ, ಯೆರೂಸಲೇಮ್ ಪಟ್ಟಣ, ಈ ಒಂದು ಪರಿಸರ ಪಟ್ಟಣದಲ್ಲಿ ದೇವರನ್ನು ಬಿಟ್ಟಿರುವುದರಿಂದ ಇಂಥ, ಅಂದರೆ ಕಾಣುವಂಥ ಈ ಮಿಡತೆಗಳನ್ನು ಕಳಿಸಿಕೊಟ್ಟಿದ್ದಾನೆ. ಅವರ ಹೊಲದಲ್ಲಿರುವಂಥ ಗಿಡಗಳನ್ನು, ಮರಗಳನ್ನು, ಏನ್ರಿ, ಬೆಳೆಯನ್ನು ಸಂಪೂರ್ಣವಾಗಿ ನಾಶವಾಗಿದೆ. ಅಂಜೂರದ ಮರ ಇಲ್ಲ, ದ್ರಾಕ್ಷದ ಮರ ಇಲ್ಲ, ದ್ರಾಕ್ಷ ಹಣ್ಣುಗಳು ಖಾಲಿ, ಎಲೆಗಳು ಖಾಲಿ, ಕಾಯಿಪಲ್ಯದ ಗಿಡಗಳು ಖಾಲಿ. ಒಟ್ಟಿನಲ್ಲಿ ಏನು ಉಳ್ಕೊಂಡಿಲ್ಲ, ಆ ಪ್ರಾಂತದಲ್ಲಿ ಏನು ಉಳ್ಕೊಂಡಿಲ್ಲ. ಏನಾಗಿದೆ ಅಂತ ನೋಡುವಾಗ ಬೆಳೆ ನಾಶವಾಗಿದೆ ರೀ, ಸಂಪೂರ್ಣ ನಾಶವಾಗಿದೆ. ಯೋವೇಲನ ಕಾಲದಲ್ಲಿ
ಆದರೂ ಕೂಡ ಅವ್ರು ಏನಾದರೂ ಬದಲಾಗ್ತಾ ಇದ್ದಾರೆ ಅಂತ ನೋಡುವಾಗ ಯೆಹೂದ್ಯರು ಬದಲಾಗ್ತಾ ಇಲ್ಲ. ಏನಾದರೂ ತಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ದೇವರ ಕಡೆಗೆ ತಿರುಗ್ತಾ ಇದ್ದಾರಂತ ನೋಡುವಾಗ ಇಲ್ಲ ಪ್ರಿಯರೇ, ತಿರುಗಿಲ್ಲ. ಈ ಮಿಡತೆಗಳನ್ನು ದೇವರೇ ಕಳಿಸಿಕೊಟ್ಟಿದ್ದಾನೆ. ಯಾರು? ತಂದೆಯಾದ ದೇವರೇ ಕಳಿಸಿಕೊಟ್ಟಿದ್ದಾನೆ. ತಂದೆಯಾದ ದೇವರೇ ಕಳಿಸಿಕೊಟ್ಟಿದ್ದಾನೆ ಎನ್ನುವಂಥ ವಿಷಯವನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಏನ್ರಿ, ಒಂದು ಸಾರಿ 2ನೇ ಅಧ್ಯಾಯದಲ್ಲೂ ಕೂಡ ಇದೆಯಲ್ಲ, ಯೋವೇಲನ ಗ್ರಂಥ 2ನೇ ಅಧ್ಯಾಯ. ಈ 2ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ಓದ್ಕೊಂಡು ಹೋದರೆ ಅಲ್ಲಿ ಕೂಡ ಗೊತ್ತಾಗುತ್ತೆ. ಚೀಯೋನಿನಲ್ಲಿ ಕೊಂಬುವುದಿರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿಗೈರಿ, ಸಮಸ್ತ ದೇಶ ನಿವಾಸಿಗಳು ನಡುಗಲಿ, ಯೆಹೋವನ ದಿನವು ಬರುತ್ತಲಿದೆ, ಸಮೀಪಿಸಿತು, ಅದು ಕತ್ತಲಿನ ಮಬ್ಬಿನ ದಿನ, ಕಗ್ಗತ್ತಲನ ದಿನ, ಉದಯ ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ. ಹೀಗೋ ಪ್ರಬಲವಾದ ದೊಡ್ಡ ದಂಡು, ಇಂಥದ್ದು ಹಿಂದೆಂದೂ ಕೂಡ ಬಂದಿಲ್ಲ, ಇನ್ನು ಮುಂದೆ ತಲತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ. ಅದರ ಮುಂಗಡೆ ಬೆಂಕಿಯು ನುಂಗಿಕೊಂಡು ಬರುತ್ತದೆ, ಹಿಂಗಡೆ ಜ್ವಾಲೆಯ ದಗದಗಿಸುತ್ತದೆ. ಅದು ಬರುವುದಕ್ಕೆ ಮುಂಚೆ ದೇಶವು ಏದೇನು ಉದ್ಯಾನದಂತೆ ಕಂಗೊಳಿಸುತ್ತದೆ. ದಾಟಿ ಹೋದ ಮೇಲೆ ಬೆಗ್ಗಾಡಾಗಿದೆ, ಅದಕ್ಕೆ ಯಾವುದು ತಪ್ಪಿಸಿಕೊಳ್ಳಲಾರದು. ಆ ದಂಡಾಳುಗಳ ರೂಪವು ಕುದುರೆಗಳ ರೂಪದಂತೆ ಕಾಣಿಸುತ್ತದೆ, ಅವು ಸವಾರರಂತೆ ಓಡುತ್ತವೆ. ಅಂದರೆ ಇಲ್ಲಿ ನೋಡುವಾಗ 2ನೇ ಅಧ್ಯಾಯದಲ್ಲಿ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಪ್ರಕಟಣೆ ಗ್ರಂಥದಲ್ಲಿ ಇದೆಯಲ್ಲ, ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯ 3ನೇ ವಚನ 4ನೇ ವಚನ ನೋಡ್ತೀವಲ್ಲ, ಆ ಮಿಡತೆಗಳು, ಈ ಮಿಡತೆಗಳಿಗೆ ಹೋಲಿಸಿದ ಅಂದರೆ ವರ್ಣಿಸಿರುವಂಥ ವಚನಗಳು ಇಲ್ಲಿ ಕೂಡ. ಅಂದರೆ ಯೋವೇಲನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ಮಿಡತೆಗಳನ್ನು ನೋಡ್ತಾ ಇದ್ದೀವಿ. ಇದು ವರ್ಣಿಸಿ ಹೇಳಿರುವಂಥ ವಿಷಯ. ಅದೇ ಪ್ರಕಾರ ಪ್ರಕಟಣೆ ಗ್ರಂಥದಲ್ಲಿ ಕೂಡ ವರ್ಣಿಸಿ ಹೇಳಿರುವಂಥ ವಿಷಯ. ವರ್ಣಿಸಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಸಭೆಗಳಿಗೆ 7 ನಕ್ಷತ್ರಗಳು ಅಂತಾನೆ. ಸಭೆಗಳಿದೆಯಲ್ಲ, ಸಭೆಗಳಿಗೆ 7 ನಕ್ಷತ್ರಗಳು. ನಕ್ಷತ್ರ ಅಂದರೆ ಆಕಾಶದಲ್ಲಿರುವಂಥ ನಕ್ಷತ್ರಗಳ ಸಭೆಗಳನ್ನು ಹೋಲಿಸಿದ್ದಾನೆ. ದೇವರ 7 ಆತ್ಮಗಳು, ನನ್ನ ಆತ್ಮಗಳು ಅಂತ ಹೇಳ್ತಾನೆ. ಅಂದರೆ ನನ್ನ ಆತ್ಮ 7 ಆತ್ಮಗಳಂತ ಹೇಳ್ತಾನೆ. ಅಂದರೆ 7 ಆತ್ಮಗಳು ಮಾತ್ರ ದೇವರ ಆತ್ಮಗಳ, ಉಳುಕಿದ್ದಲ್ವಾ? ಸಭೆಗಳಲ್ಲಿ ಎಷ್ಟೋ ಮಂದಿ ಇರ್ತಾರಲ್ವಾ ಭಕ್ತರು. ಅದೇ ಪ್ರಕಾರ ಯೇಸು ಕ್ರಿಸ್ತರ ವಿಷಯದಲ್ಲಿ ನೋಡುವಾಗ ದೇವರ ಕುರಿಮರಿ ಹೋಲಿಸಿದ್ದಾನೆ, ವರ್ಣಿಸಿರುವಂಥದ್ದು. ಕುರಿಮರಿ ಅಂದರೆ ಯೇಸು ಪ್ರಭು ಕುರಿನಾ? ಯೇಸು ಪ್ರಭು ಕುರಿನಾ? ಅಂದರೆ ಕುರಿ ಯಾವ ರೀತಿ ಸಾಧುವಾಗಿದೆಯೋ ಅದೇ ಪ್ರಕಾರ ಯೇಸು ಪ್ರಭು ಸಾಧುವಾಗಿದ್ದಾನಂತ. 2ನೇ ಆಗಮನದಲ್ಲಿ ಯೇಸು ಪ್ರಭು ಯಾವ ರೀತಿ ಬರ್ತಾನಂತಿರುತ್ತೆ? ಸಿಂಹದ ಹಾಗೆ ಬರ್ತಾನೆ. ಸಿಂಹದ ಹಾಗೆ ಉಗ್ರನಾಗಿ ಬರ್ತಾನೆ, ರೋಷವುಳ್ಳವನಾಗಿ ಬರ್ತಾನಂತಿರುತ್ತೆ. ಸಿಂಹದ ಹಾಗೆ ಅಂತ ಅಂದರೆ ಒಂದು ರೀತಿಯಲ್ಲಿ ನೋಡುವಾಗ ವರ್ಣಿಸುವಂಥದ್ದು. ಯೇಸು ಕ್ರಿಸ್ತರಿಗೆ ಯೂದ ಗೋತ್ರದ ಸಿಂಹವು ಅಂತ. ಯೂದ ಗೋತ್ರದ ಸಿಂಹನ ಕುರಿಮರಿನ? ಯೂದ ಗೋತ್ರದ ಸಿಂಹನ ಕುರಿಮರಿನ? ಯೂದ ಗೋತ್ರದ ಸಿಂಹ ಎಂದು ಕೂಡ ವರ್ಣಿಸಿದ್ದಾರೆ, ಕುರಿಮರಿ ಎಂದು ವರ್ಣಿಸಿದ್ದಾರೆ. ಈ ರೀತಿ ಅನೇಕ ರೀತಿಯಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಕೆಲವು ಗ್ರಂಥಗಳಲ್ಲಿ ವರ್ಣಿಸಿರುವಂಥದ್ದು ಇರುತ್ತೆ. ಯೋವೇಲನ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಇದೆಯಲ್ಲ, 2ನೇ ಅಧ್ಯಾಯ ಆಗಿರ್ಬೋದು, 1ನೇ ಅಧ್ಯಾಯ ಆಗಿರ್ಬೋದು, ವರ್ಣಿಸಿ ಹೇಳಿದ್ದಾರೆ ಪ್ರಿಯರ ದೇವ್ರ ಮಕ್ಕಳಿನ. ವರ್ಣಿಸಿ ಅದು ಯಾವ ರೀತಿ, ಯಾಕೆ ವರ್ಣಿಸಿದ್ದಾನೆ, ಉದ್ದೇಶವೇನು, ಇವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಈ ಮಿಡತೆಗಳಿದೆಯಲ್ಲ, ಬಂದಿರುವಂಥ ಮಿಡತೆಗಳಿದೆಯಲ್ಲ, ಎಲ್ಲ ಮಿಡತೆಗಳು ದೇವರ ಮೂಲಕ ಬರುವಂಥ ಮಿಡತೆಗಳು, ಸೈತಾನನ ಮೂಲಕ ಅಲ್ಲ. ಎಲ್ಲ ಮಿಡತೆಗಳು ನೋಡಿ, ವಿಮೋಚನೆ ಕಾಂಡ 10ನೇ ಅಧ್ಯಾಯ, ವಿಮೋಚನೆ ಕಾಂಡ 10ನೇ ಅಧ್ಯಾಯ
12ನೇ ವಚನದಿಂದ ನೋಡೋಣ ಪ್ರಿಯರೇ. 12ನೇ ವಚನ, ವಿಮೋಚನೆ ಕಾಂಡ 10ನೇ ಅಧ್ಯಾಯ 12ನೇ ವಚನದಿಂದ ಏನು ಬರೆಯಲ್ಪಟ್ಟಿದೆಯೋ ನೋಡೋಣ ಪ್ರಿಯರ ದೇವರ ಮಕ್ಕಳಿಗೆ. ಆಗ ಯೆಹೋವನು ಮೋಶೆಗೆ, ಐಗುಪ್ತ ದೇಶದ ಮೇಲೆ ನಿನ್ನ ಕೈ ಚಾಚಿ ಮಿಡತೆಗಳನ್ನು ಬರಮಾಡು, ಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿರುವ ಪೈರುಗಳನ್ನೆಲ್ಲ ಮಿಡತೆಗಳು ತಿಂದು ಬಿಡಲಿ ಎಂದು ಹೇಳಿದನು. ಮೋಶೆ ತನ್ನ ಕೋಲನ್ನು ಐಗುಪ್ತ ದೇಶದ ಮೇಲೆ ಚಾಚಿದಾಗ ಯೆಹೋವನು ಆ ಹಗಲಿರುಳು ಮೂಡಣ ದಿಕ್ಕಿನಿಂದ ಗಾಳಿಯನ್ನು ಬೀಸ ಮಾಡಿದನು. ಒತ್ತಾರೆ ಆ ಗಾಳಿಯ ದೆಸೆಯಿಂದ ಮಿಡತೆಗಳು ಬಂದಿದ್ದವು. ಮಿಡತೆಗಳು ಐಗುಪ್ತ ದೇಶದಲ್ಲೆಲ್ಲ ಬಂದು ಐಗುಪ್ತ ದೇಶದ ಎಲ್ಲ ಕಡೆಯಲ್ಲಿಯೂ ಅಪರಿಮಿತವಾಗಿ ಉಳಿದವು. ಇಂಥ ಮಿಡತೆಯ ದಂಡು ಹಿಂದೆಂದೂ ಬಂದಿರಲಿಲ್ಲ, ಮುಂದೆಯೂ ಬರಲಿಕ್ಕಿಲ್ಲ. ಅವು ಭೂಮಿಯನ್ನೆಲ್ಲ ಮುಚ್ಚಿಕೊಂಡಿದ್ದರಿಂದ ನೆಲವು ಕಾಣದೆ ಹೋಯಿತು. ಆನೆಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿದ್ದ ಎಲ್ಲ ಪೈರುಗಳನ್ನು, ಮರಗಳಲ್ಲಿದ್ದ ಎಲ್ಲ ಕಾಯಿಗಳನ್ನು ತಿಂದುಬಿಟ್ಟವು. ಐಗುಪ್ತ ದೇಶದಲ್ಲೆಲ್ಲ ಮರಗಳಲ್ಲಾಗಲಿ ಅಡವಿಯ ಗಿಡಗಳಲ್ಲಿ ಆಗಲಿ ಹಸರಾದದ್ದು ಒಂದು ಉಳಿಯಲಿಲ್ಲ. ಆಗ ಫರೋಹನು ಮೋಶೆ ಅಹರೋನನನ್ನು ತ್ವರೆಯಾಗಿ ಕರೆಸಿ, ನಾನು ನಿಮ್ಮ ದೇವರಾದ ಯೆಹೋವನಿಗೂ ನಿಮಗೂ ಪಾಪ ಮಾಡಿದ್ದೇನೆ, ಆದರೂ ಈ ಒಂದೇ ಸಾರಿ ನನ್ನ ಪಾಪವನ್ನು ಕ್ಷಮಿಸಬೇಕು. ನಿಮ್ಮ ದೇವರಾದ ಯೆಹೋವನು ಈ ಮರಣಕರ ವಿಪತ್ತನ್ನು ನನ್ನ ಬಳಿಯಿಂದ ತೊಲಗಿಸುವಂತೆ ಆತನನ್ನು ಪ್ರಾರ್ಥಿಸಬೇಕು ಅಂದನು. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸ್ರಿ, ಭಯಂಕರವಾದಂಥ ಮಿಡತೆಗಳು ಬಂದಿದೆ ರೀ. ಎಲ್ಲಿ? ಐಗುಪ್ತ ದೇಶದಲ್ಲಿ ಫರೋಹನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಈ ಐಗುಪ್ತ ದೇಶದಲ್ಲಿ ಇದ್ದಂಥ ಅವರ ಪ್ರಜೆಗಳ ಮಧ್ಯದಲ್ಲಿ ಅಂದರೆ ದೇವರನ್ನು ನಂಬದೇ ಇರುವಂಥ ಅವರ ಪ್ರಜೆಗಳ ಮಧ್ಯದಲ್ಲಿ ಫರೋಹನ ಬಳಿಯಲ್ಲೇ ಆಗಿರ್ಬೋದು, ಅವರ ಪರಿವಾರದವರ ಬಳಿಯಲ್ಲೇ ಆಗಿರ್ಬೋದು, ಅಧಿಕಾರಿಗಳ ಬಳಿಯಲ್ಲೇ ಆಗಿರ್ಬೋದು, ಎಲ್ಲ ಟೋಟಲ್ ಆ ದೇಶ ಮುಚ್ಚಿಕೊಂಡಿದೆ ರೀ ಮಿಡತೆಗಳಿಂದ. ಒಂದು ಸಾರಿ ಒಂದೊಂದು ಫೋಟೋ ಹಾಕಪ್ಪು. ಐಗುಪ್ತ ದೇಶದಲ್ಲಿ ಬಂದಿರುವಂಥ ಮಿಡತೆಗಳ ದಂಡು ಅಂದರೆ ಅವರು ಹೊಲದಲ್ಲಿ ಆಗಿರ್ಬೋದು, ಗದ್ದೆಯಲ್ಲಿ ಆಗಿರ್ಬೋದು, ಅವ್ರು ಕೆಲಸ ಮಾಡುವಂಥ ಸ್ಥಳದಲ್ಲಿ ಆಗಿರ್ಬೋದು, ಏನರ ಭಯಂಕರವಾದಂಥ ಮಿಡತೆಗಳು ಇವೆಲ್ಲ ನೋಡುವಾಗ ಏನ್ರಿ, ಮನೆಯಲ್ಲಿ, ಹೊಲಗಳಲ್ಲಿ, ಆನಂತರ ಹೊಲದಲ್ಲಿದ್ದಂಥ ಗಿಡಗಳು, ಮರಗಳು, ಎಲ್ಲ ಎಲೆಗಳು ಏನೂ ಇಲ್ಲದಂಥ ಟೋಟಲ್ ಎಲ್ಲ ತಿಂದಾಗ್ಬಿಟ್ಟಿವೆ ಏನ್ರಿ. ಕುಂತಾಗಲೂ, ನಿಂತಾಗಲೂ, ಮಲಗುವಾಗಲೂ ಟೋಟಲ್ ಎಲ್ಲ ಕಡೆ ಮಿಡತೆಗಳು ತುಂಬಿಕೊಂಡಿವೆ. ಈ ಮಿಡತೆಗಳೊಂದು ಕಾಟವನ್ನು ನೋಡಿ ಫರೋಹನು ಅಂದರೆ ಅರಸನು, ಒಬ್ಬ ಒಡೆಯನು, ದೇಶವನ್ನು ಆಳುವಂಥ ಒಬ್ಬ ಒಡೆಯನು, ಅಯ್ಯ ಮೋಶೆ, ಆರೋನನೇ ಬನ್ನಿ, ನಿಮ್ಮ ಮಾತನ್ನು ಕೇಳದೆ ನಾವು ಪಾಪ ಮಾಡಿದ್ದೇವೆ, ತಪ್ಪು ಮಾಡಿದ್ದೇವೆ. ನಿಮ್ಮ ದೇವರು ಶ್ರೇಷ್ಠ ದೇವರು, ದಯಮಾಡಿ ನಿಮ್ಮ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡಿ ಅಯ್ಯ ಮೋಶೆ, ಈ ಮಿಡತೆಗಳು ಹೋಗುವಂತೆ ಪ್ರಾರ್ಥನೆ ಮಾಡಿ. ನಾವು ಸತ್ತೋಗ್ತೀವಿ ಇಲ್ಲಂದ್ರೆ ಆ ದೇಶದಲ್ಲಿ ಇರುವಂಥ ಪ್ರಿಯರ ದೇವರ ಮಕ್ಕಳಿರ ಎಲ್ಲ ಮುಚ್ಕೊಂಡಿದೆ ಅಂತ ನೋಡಿ ಪ್ರಿಯರು, ಎಲ್ಲ ಮುಚ್ಕೊಂಡು ಟೋಟಲ್ ನೋಡುವಾಗ ಐಗುಪ್ತ ದೇಶವನ್ನು ಮುಚ್ಚಿಕೊಂಡಿದೆಯಂತೆ. ಮನೆಗಳು, ಹೊಲಗಳು, ಅರಮನೆ ಆಗಿರ್ಬೋದು, ಇಲ್ಲ ಅಧಿಕಾರಿಗಳ ಮನೆ ಆಗಿರ್ಬೋದು, ಇಲ್ಲ ಯುದ್ಧ ಶೂರರ ಮನೆಗಳಾಗಿರ್ಬೋದು, ಟೋಟಲ್ ಎಲ್ಲ ಮನೆಗಳು ಮುಚ್ಚಿಕೊಂಡು ಹೋಗಿವೆ ಮಿಡತೆಗಳು. ಯಾರು ಕಳಿಸಿರುವಂಥ ಮಿಡತೆಗಳಂತ ನೋಡುವಾಗ ದೇವರು ಕಳಿಸಿರುವಂಥ ಮಿಡತೆಗಳು. ಮತ್ತೊಂದು ಸಾರಿ ಆ ಮಾತನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಅದೇ ವಿಮೋಚನೆ ಕಾಂಡ 10ನೇ ಅಧ್ಯಾಯ 14ನೇ ವಚನ. ಐಗುಪ್ತ ದೇಶದಲ್ಲೆಲ್ಲ ಬಂದು ಐಗುಪ್ತ ದೇಶದ ಎಲ್ಲ ಕಡೆಯಲ್ಲಿಯೂ ಅಪರಿಮಿತವಾಗಿ ಇಳಿದವು. ಇಂಥ ಮಿಡತೆಯ ದಂಡು ಹಿಂದೆಂದೂ
ಬಂದಿರಲಿಲ್ಲ, ಮುಂದೆಯೂ ಬರಲಿಕ್ಕಿಲ್ಲ. ಅವು ಭೂಮಿಯನ್ನೆಲ್ಲ ಮುಚ್ಚಿಕೊಂಡಿದ್ದರಿಂದ ನೆಲವು ಕಾಣದೆ ಹೋಯಿತು. ನೆಲವು ಕಾಣದೆ ಅಂದರೆ ಐಗುಪ್ತ ದೇಶ, ಬೇರೆ ದೇಶ ಅಲ್ಲ, ಐಗುಪ್ತ ದೇಶ. ಇನ್ನೊಂದು ವಿಷಯ ಗೊತ್ತಾ, ಇಸ್ರಾಯೇಲ್ರು ಅಂದರೆ ದೇವರ ಮಕ್ಕಳು, ಭಕ್ತರೆಂದು ಕರೆಯಲ್ಪಡುತ್ತಿರುವಂಥ ಅವರಿದ್ದಾರಲ್ಲ, ಅವರ ಬಳಿಯಲ್ಲಿ ಏನು ಹಾನಿಯಾಗಿಲ್ಲ ರೀ. ಅವರ ಬಳಿಯಲ್ಲಿ ಏನೂ ಹಾನಿಯಾಗಿಲ್ಲ. ಯಾಕೆಂದರೆ ಪ್ರಕಟಣೆ ಗ್ರಂಥದಲ್ಲಿ ಒಂದು ಮಾತು ನೋಡ್ತೀವಲ್ವಾ, ದೇವರ ಭಕ್ತರ ಬಳಿಯಲ್ಲಿ ಹೋಗಬಾರ್ದು, ಅವ್ರಿಗೆ ನಾಶವಾಗಬಾರ್ದು, ಅವರನ್ನು ಮುಟ್ಟುಕೂಡ್ದು. ದೇವರ ಮುದ್ರೆ ಹೊಂದಿದವರು ಇಸ್ರಾಯೇಲ್ಯರು, ದೇವರ ಮಕ್ಕಳು, ಭಕ್ತರಿದ್ದಾರಲ್ಲ, ಇವರು ದೇವರ ಮುದ್ರೆ ಹೊಂದಿದವರು. ಅವರ ಬಳಿಯಲ್ಲಿ ಯಾವ ಅಪಘಾತ ನಡಿಬಾರ್ದು, ಯಾವ ಉಪದ್ರವಗಳು ನಡಿಬಾರ್ದು, ಯಾವ ಅಪಾಯ ನಡಿಬಾರ್ದು. ಭಕ್ತರ ಬಳಿಯಲ್ಲಿ ಯಾವ ಅಪಾಯ ನಡಿಕೂಡ್ದು, ಯಾವ ಅಪಘಾತ ನಡಿಬಾರ್ದು ಭಕ್ತರ ಬಳಿಯಲ್ಲಿ. ನಿಜವಾದ ಭಕ್ತರಿದ್ದರೆ ಆಗಿರುತ್ತೆ ರೀ. ಸೈತಾನನ ಮೂಲಕ ಶೋಧನೆ ಬರುತ್ತೆ, ಅದು ಬೇರೆ. ದೇವರು ಜೊತೆಯಾಗಿದ್ದಾಗ ಅವರ ಬಳಿಯಲ್ಲಿ ಯಾವ ಅಪಘಾತಗಳು ನಡೆಯೋದಿಲ್ಲ. ದೇವ್ರನ್ನ ಬಿಟ್ಟು ದೇವರ ಪ್ರಜೆಗಳಿಗೆ ಅನ್ಯಾಯ ಮಾಡುವಂಥ, ಇಲ್ಲ ಅಕ್ರಮ ಮಾಡುವಂಥ, ಇಲ್ಲ ದರೋಡೆ ಮಾಡುವಂಥ, ಬಿಟ್ಟು ಕೆಲಸ ಮಾಡಿಸುವಂಥ ಈ ಫರೋಹನ ಬಳಿಯಲ್ಲಿ, ಇಲ್ಲಾಂದರೆ ಐಗುಪ್ತರ ಬಳಿಯಲ್ಲಿ ಭಯಂಕರವಾದಂಥ ಮಿಡತೆಗಳ ದಂಡು. ಟೋಟಲ್ ಅವ್ರ ಪ್ರಾಂತ ಎಲ್ಲ, ಐಗುಪ್ತ ದೇಶವೆಲ್ಲ ಮುಚ್ಚಿಕೊಂಡಿದೆ. ಟೋಟಲ್ ಭೂಮಿ ಏನಾಗಿದೆ ಅಂತ ಪ್ರಿಯರೇ, ಭೂಮಿಯನ್ನೆಲ್ಲ ಮುಚ್ಚಿಕೊಂಡಿದ್ದರಿಂದ ನೆಲವು ಕಾಣದೆ ಹೋಯಿತು. ಎಲ್ಲಿ ನೋಡಿದ್ರು ಕೂಡ ಮಿಡತೆಗಳು ಹೋಗೋಕ್ಕಿಲ್ಲ, ಬರೋಕ್ಕಿಲ್ಲ, ಕೂತ್ಕೊಳ್ಳೋಕ್ಕಿಲ್ಲ, ನೆಮ್ಮದಿ ಇಲ್ಲ, ಊಟ ಮಾಡೋಕ್ಕಿಲ್ಲ, ಗೋಳಾಟ, ಅರ್ಪುಟ. ಅರಸನಾದ್ರೇನು, ಒಡೆಯನಾದ್ರೇನು, ಒಡೆಯನ ಮನೆಯಲ್ಲೇ ತುಂಬಿ ರಾಸಿಯಾಗಿವೆ. ಊಟ ಮಾಡೋಕ್ಕೆ ಏನು ಸಿಗ್ತಾ ಇಲ್ಲ, ಊಟ ಮಾಡೋಕ್ಕೆ ನೆಮ್ಮದಿ ಇಲ್ಲ, ಮಲ್ಕೊಳ್ಳೋಕ್ಕೂ ನೆಮ್ಮದಿ ಇಲ್ಲ. ಅಯ್ಯ ಮೋಶೆ ಎಲ್ಲಿದ್ದೀಪ? ಮೋಶೆ ನಾನು ತಪ್ಪು ಮಾಡಿದ್ದೀನಪ್ಪ, ಮೋಶೆ ನಾನು ತಪ್ಪು ಮಾಡಿದ್ದೀನಿ. ಬಾಪ ಏನ್ರಿ, ನನ್ನನ್ನು ಕ್ಷಮಿಸು ಮೋಶೆ ನನ್ನನ್ನು ಕ್ಷಮಿಸು. ನಿಮ್ಮ ದೇವರ ಹತ್ರ ಪ್ರಾರ್ಥನೆ ಮಾಡು. ಈ ಕಾಟ ತಾಳಕ್ಕಾಗ್ತಾ ಇಲ್ಲ ನೋಡಿ, ಯಾವ ರೀತಿ ಕೇಳ್ಕೊಳ್ತಾ ಇದ್ದೇನೆ. ಆ ಫರೋಹನು 17ನೇ ವಚನ, ಫರೋಹನು ಕೇಳುವಂಥದ್ದು 16ನೇ ವಚನದಿಂದ ನೋಡೋಣ. 16ನೇ ವಚನದಿಂದ, 10ನೇ ಅಧ್ಯಾಯ 16ನೇ ವಚನದಿಂದ. ಆಗ ಫರೋಹನು ಮೋಶೆ ಆರೋನನನ್ನು ತ್ವರೆಯಾಗಿ ಕರೆಸಿ, ನಾನು ನಿಮ್ಮ ದೇವರಾದ ಯೆಹೋವನಿಗೂ ನಿಮಗೂ ಪಾಪ ಮಾಡಿದ್ದೇನೆ, ಆದರೂ ಈ ಒಂದೇ ಸಾರಿ ನನ್ನ ಪಾಪವನ್ನು ಕ್ಷಮಿಸಬೇಕು. ನಿಮ್ಮ ದೇವರಾದ ಯೆಹೋವನು ಈ ಮರಣಕರ ವಿಪತ್ತನ್ನು ನನ್ನ ಬಳಿಯಿಂದ ತೊಲಗಿಸುವಂತೆ ಆತನನ್ನು ಪ್ರಾರ್ಥಿಸಬೇಕು ಅಂದನು. ಆವಾಗ ಮೋಶೆ ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ನಡೆದಂಥ ಘಟನೆಗಳು ನೋಡಿ ಪ್ರಿಯರೇ. ನನ್ನ ಬಳಿಯಿಂದ ತೊಲಗಿಸುವಂತೆ ಆತನನ್ನು ಪ್ರಾರ್ಥಿಸಬೇಕು ಅಂದನು. ಮೋಶೆ ಫರೋಹನ ಬಳಿಯಿಂದ ಹೊರಟು ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಪಶ್ಚಿಮದಿಂದ ಬಿರುಗಾಳಿ ಬೀಸುವಂತೆ ಮಾಡಿದನು. ಅದು ಆ ಮಿಡತೆಗಳನ್ನು ಎತ್ತುಕೊಂಡು ಹೋಗಿ ಕೆಂಪು ಸಮುದ್ರದೊಳಗೆ ಹಾಕಿಬಿಟ್ಟಿತು. ಕೆಂಪು ಸಮುದ್ರದೊಳಗೆ ಟೋಟಲ್ ಎಲ್ಲ ಮಿಡತೆಗಳನ್ನು ಸೇರಿಸಿಕೊಂಡು ಹೋಗಿ ಸೀದಾ ಕೆಂಪು ಸಮುದ್ರದಲ್ಲೇ ಹಾಕಿಬಿಟ್ಟಿದೆ ಅಂತ. ಅದು ದೇವರ ಮಾತು. ಅಂದರೆ ಈ ಮಿಡತೆಗಳು ಯಾರ ಮಾತಿನಿಂದ ಬಂದಂಥ ಮಿಡತೆಗಳು? ದೇವರ ಮೂಲಕ ಬಂದಂಥ ಮಿಡತೆಗಳು ವಿನಃ